ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮಲಗಿದ್ದು ಬಂದು 6:30. ಮಲಗಿದ್ದು 2:30ಗೆ. ಮಟನ್ ಆಲ್ರೆಡಿ ಬೇಯ್ತಿದೆ. ಏನಿದು? ಮಟನ್ ಅಲ್ಲಿ ಏನು? ಓಕೆ. ನಡಿ ನಡಿ ನಡಿ, ಗಮ್ಮಂತ ಆಯ್ತು ಆಗ್ಲಿ. ಒಳಗೆ ಮಾಡೋದ? ಏನಿದು? ಪಾಯಸ. ಮಟನ್ ಸ್ವಲ್ಪ ತೆಗಿರಿ. ಓ, ಒಂದು ನಿಮಿಷ. ಏನಿದು? ಮಟನ್ ಚಾಪ್ಸ್. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅವಾಗ. ಚಿಕನ್ ಎಷ್ಟು ಕೆಜಿ ಐತಿದು? 8 kg ಚಿಕನ್. ಇದೆಲ್ಲ ತೋರಿಸಿದ್ದ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಏನೋ ಪೇಸ್ಟ್. ರಸಂ. ಎಲ್ಲ ರೆಡಿ. ಎಷ್ಟೊತ್ತಿಗೆ ಆಗುತ್ತೆ? 9 ಗಂಟೆಗೆ ಆಗುತ್ತಾ? ಏಯ್, ಸೊ ನಾವು ರೆಡಿ ಆಗಿದ್ದೀವಿ. ಇಡ್ಲಿ. ಸೊ ನಾನನ್ ರೆಡಿ ಮಾಡಿರೋದು ಅಂಡ್ ಫುಲ್ ರೆಡಿ ಹೋಗೋದು. ಇಟ್ಸ್ ಓಕೆ. ದಿಶಾಗೆ ಹಿಂದೆ ಆಮೇಲೆ ತೋರಿಸ್ತೀನಿ ನಾನು. ಇಡ್ಲಿ. ಓಕೆ, ಹಾಯ್ ಮಾಡಿ. ನಾನ್ ತಿಂತೀನಿ, ಅವ್ರ ದೇವಸ್ಥಾನಕ್ಕೆ ತಿನ್ನಕ್ಕೆ ಬಂದಿದ್ದೀವಿ. ಹೆಲೋ. ಸೊ ಇವಾಗ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಚಟ್ನಿ ನಾವು ತಿಂದಿದ್ದು. ಮಟನ್ ಚಾಪ್ಸ್ ಎಲ್ಲ ಇತ್ತು. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಾನ್ ವೆಜ್ ತಿನ್ನಂಗಿಲ್ಲ, ಅದಕ್ಕೆ ನಾವು ಇಡ್ಲಿ ಚಟ್ನಿ ತಿಂದ್ವಿ. ಸೊ ಈಗ ನೆಕ್ಸ್ಟ್ ಪ್ಲಾನ್ಸ್ ಏನು ಅಂದ್ರೆ, ಸದ್ಯಕ್ಕೆ ಆರತಿ ಹತ್ರಕ್ಕೆ ಹೋಗ್ಬೇಕು. ಎಲ್ಲಾರ ಮನೆ ಹತ್ರನೂ ಮುಗೀತು, ದೇವ್ರ ಹೋಗಿರೋದು. ಈಗ ಆರತಿ ಎತ್ಕೊಂಡು ಕೆಂಗೇರಿಗೆ ವಾಕ್. ಊರ್ಮರಿ ಕೆಂಗೇರಿನಲ್ಲಿ ತಾನೇ ಹೊಡೆಯೋದು? ಇಲ್ಲ, ಇವನೊಂದು ತೋರಿಸ್ಬಿಡಲ್ಲ, ಇವನೊಂದು ಬ್ಲರ್ ಮಾಡು. ನಾ ಹೈಲೈಟ್ ಮಾಡಿ ಜೂಮ್ ಮಾಡ್ಬೇಕಿತ್ತು ಅದಕ್ಕೆ. ಇವನ್ ಮುಖ ನೋಡ್ಕೊಳ್ಳಿ ಒಂದು. ಯಾಕೆ KGS ಅಲ್ಲಿ ಫುಲ್ ಮುಂದೆ ಫೇಮಸ್ ಆಗ್ತಾನೆ. KGS ಅಲ್ಲಿ ಫುಲ್ ಫೇಮಸ್ ಆಗಿದ್ದಾನೆ. ಕ್ರಿಸ್ತಿ ಜಯಂತಿ ಕಾಲೇಜ್ ಹೆಣ್ಣೂರ್ ಕ್ರಾಸ್. ಇವನ್ನ ಮೀಟ್ ಮಾಡ್ಬೇಕಾದ್ರೆ ಅಲ್ಲಿ ಲೋಗಿ ಶರಣ್, ನಾರಾಯಣಪುರ ಲೋಗಿ ಶರಣ್ ಬಾಯ್ ಅಂತ ಹೇಳಿ ಲೋಗಿ ಶರಣ್ ಬಾಯ್ ಅಂತ ಕೇಳಿದ್ರೆ ಬರ್ತಾನೆ. ನೋಡಿ ನಮ್ ಕೊರಿಯನ್ ಬಾಯ್ ಹೆಂಗಿದ್ದಾನೆ. ಹಾಯ್. ಇವನ್ ಬಗ್ಗೆ ಹೇಳು, ನಾನು ನಿನ್ ಬಗ್ಗೆ ಹೇಳ್ದಂಗೆ. ಪರವಾಗಿಲ್ಲ, ನನ್ನ ಬಗ್ಗೆ ಆರ್ವಿ ಕಾಲೇಜ್ ದೊಡ್ಡ ಸೊ ಇವಾಗ ಹೋಗೋದು ನಾವು. ಸೊ ಹೋಗೋಣ. ಏನಂತಾರೆ ದೊಡ್ಡ ಹಂಗೆ ಮಾತಾಡ್ಬೇಕು. ಇದು ರಾತ್ರಿ ಎಲ್ಲಾರು ತಂದು ಇಲ್ಲಿ ಬಿಟ್ಟಿದ್ದು ಆರತಿಗಳು ಸ್ಕೂಲಲ್ಲಿ. ಇನ್ನು ಸ್ಕೂಲಲ್ಲೇ ಇದ್ದಾರೆ.
ನಿಲ್ಲೋಳೆ. ಔಟ್. 2 ಕಿಲೋಮೀಟರ್ ಈ ಬಿಸಿಲಲ್ಲಿ ಆ ತೂಕ ಎತ್ಕೊಂಡು ಸ್ವಲ್ಪ ಕಷ್ಟನೇ ಇದೆ ಮೋನಾ ಬಾಯ್. ಕಷ್ಟ ಇದೆ. ಬೇರೆಯವ್ರದೆಲ್ಲ 15 kg ಎಲ್ಲ ಇದೆ ಅಂತೆ. ಪಾಪ ಕಷ್ಟ ಆಗ್ತಾ ಇದೆ. ಬಟ್ ಈ ತರ ಎಲ್ಲ ನೋಡೇ ಇಲ್ಲ ನಾನು. ಈ ತರ ಆರತಿ ಐತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ನಾರ್ಮಲ್ ಹೂವು ಚಿಕ್ಕದು ಮಾಡ್ತಾರಲ್ಲ ಅದೆಲ್ಲ ಗೊತ್ತಿತ್ತು ನನಗೆ. ಬಟ್ ಹಿಂಗೆ ದೇವ್ರುಗಳು ಎಲ್ಲ ಅಷ್ಟು ತೂಕ ಎತ್ಕೊಂಡು ಹೋಗ್ತಾರೆ ಅಂತ ಇದು ಗೊತ್ತಿರಲಿಲ್ಲ. ಆಕ್ಚುಲಿ ಒಂದು ಊರ್ದು. ಈಗ ಕೆಂಗೇರಿಗೆ ಹೋಗ್ತಿದೆಯಲ್ಲ, ಆ ಊರವ್ರಿಗೂ ತಂದಿರ್ತಾರೆ, ಅವರು ಇನ್ನೊಂದು ಗ್ರ್ಯಾಂಡ್ ಆಗಿ ಮಾಡಿರ್ತಾರೆ. ಏನು ಅಂದ್ರೆ ಇದು ಕಾಂಪಿಟೇಷನ್ ತರ ಅಂತೆ. ಪ್ರೈಸ್ ಅನೌನ್ಸ್ಮೆಂಟ್ ಎಲ್ಲ ಆ ಟಾಪ್ 10ಗೆ ಏನೋ ಕೊಡ್ತಾರಂತೆ. ಅದಕ್ಕೆ ಈ ರೇಂಜಿಗೆ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ನಾವ್ ಹಿಂದೆ ಹೋಗ್ತಾ ಇದೀವಿ, ಅವ್ರು ಎತ್ಕೊಂಡು ಹೋಗ್ತಾ ಇದಾರೆ. ನನ್ನ ಅಂದ್ರೆ ಬಿಸಿಲಲ್ವಾ, ಅವ್ರು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಹೌದು. ಸೊ ಹೋಗೋಣ. ವಿಡಿಯೋ ಮಾಡಿ ನಾವು ಒಂಚೂರು ಫೇಮಸ್ ಆಗಿ ಮಾಡೋಣ. ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಓಡೋದದು. ಅಲ್ಲಿ ಹೋಗಕ್ಕೂ ಆಗಲ್ಲ ಬಿಡು. ಓಕೆ ಓಕೆ, ಮತ್ತೆ ಆರಾಮಾಗಿದೆಯಾ ತಾನೇ? ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಯಾವುದು ಪ್ರೈಸು? ಎಷ್ಟನೇ ಪ್ರೈಸು? ಹಂಗೆ ಹಾಕೊಂಡೋಗಿ ಏನಾಗಲ್ಲ. 10ನೇ ಪ್ಲೇಸ್ಗೆ 8th. ಎಷ್ಟನೇ ಪ್ಲೇಸ್ ನಮ್ದು? 10ನೇ ಪ್ಲೇಸ್ಗೆ ನಮಗೆ ಕಿಚನ್ ಯಾವ್ದೋ ಕನ್ನಡ ಮೀಡಿಯಂ ಓದಿರೋದು. ಅದ್ಯಾರ್ದು? ಏನದು? ಮತ್ತೆ ಇದೇನು ಇದು ರೆಡ್ ಕಲರ್ದು? ಹಾ, ಇದೆಷ್ಟನೇ ಪ್ಲೇಸ್ಗೆ ಇದು? 5th ಪ್ರೈಸ್. ಓಕೆ, ಇದಕ್ಕೆ ಎಷ್ಟನೇ ಪ್ಲೇಸು? 3rd. ಹೋಗ್ಲಿ ಕಿಚನ್ ಸೆಟ್ ಹೋಗಿರೋದು. ಕಿಚನ್ ಸೆಟ್ ಇಲ್ಲೇನೆ ದೇವ್ರಿಗೆ. ಇಬ್ರು ಸೈಡ್ ಇಟ್ಕೊಬೇಕು. ಒಂಚೂರು ಅದು ಎತ್ಕೊಡ್ಬೇಕು. ನಾವು ರೋಡಿಗೆ ಬಂದಿದ್ದೀವಿ. ನಾವು ಕೂತ್ಕೊಳಕ್ ನಾವೇ ತಗೊಂಡ್ಬಂದಿದ್ದೀವಿ. ಇಮಿಡಿಯೇಟ್ ದೇವಸ್ಥಾನದಿಂದ ಬಂದಿದ ತಕ್ಷಣ ಸೆಟ್ಟಿಂಗ್ ಹಾಕಿದೀವಿ. ಇವಾಗ ಸದ್ಯಕ್ಕೆ ಮುದ್ದೆ, ಮೊಟ್ಟೆ, ಮುದ್ದೆ, ಸಲಾಡ್ ಹಾಕಿದ್ದಾರೆ. ಇನ್ನು ಏನಿದೆ ನೋಡೋಣ.
ಕಷ್ಟಪಡೋದಂದ್ರೆ ಇವ್ರೊಬ್ರೆ ಎಲ್ರಿಗೂ ಬೌಲ್ ಇಡ್ತಾವ್ರೆ. ಸ್ಪೂನ್ ಸಾಕತ್ತೆ ಅವ್ಳು ಜಾಸ್ತಿ ಆಗ್ತಾರೆ. ಸಾರು ಹಾಕಿ. ಸಾಕು, ಥ್ಯಾಂಕ್ಸ್. ತಿನ್ನು ಡೂಡ್. ಅವನ ರಿಯಾಕ್ಷನ್ ನೋಡ್ತಾ ಇದೀನಿ. ನಿಜಾನ ಹೇಳು, ನಿಜಾನಾ? ಚಿಕನ್, ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್, ಬೋಟಿ. ಮುದ್ದೆ ಜೋಕು ಮರ ಅದು ಅಲ್ಲ, ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಹಂಗೆ ಹಾಕಿರೋದ ಕರ್ಬೇವು ಎಣ್ಣೆಗೆ ಹಾಕಿರೋದು. ಬೇಡ ಬೇಡ. ಚೆನ್ನಾಗಿಲ್ಲ, ಮುದ್ದೆಗೆ ರಸ ಚೆನ್ನಾಗಿಲ್ಲ, ದಯವಿಟ್ಟು ಟೇಸ್ಟ್ ಮಾಡಬೇಡಿ. ಇವನನ್ನ ತೋರ್ಸು ಗೈಸ್. ಇವನೇ ಆರ್ತಿನ ಎತ್ಕೊಂಡು ಮಿಸ್ಟರ್ ಅರ್ಕ್ಯುಲಸ್ ಅವನು. ಓಡಿದ್ದು ಜಸ್ಟ್ 4 seconds ಅಲ್ಲಿ. ಮೈಕೆ ಹಾಕಿಲ್ಲ, ಹೆಂಗ್ ಕೇಳಿಸುತ್ತೆ ನಿಮ್ಗೆ? ಕೇಳಿಸುತ್ತೆ. ಮಿಸ್ಟರ್ ಅರ್ಕ್ಯುಲಸ್ ಕ್ರೇಜಿ. ಆರಾಮಾಗವನೆ. ನಾವು ಇನ್ನ ಒಬ್ಬನ್ನ ನೋಡಿದ್ವಿ, ಪಾಪ ಒಂದು ಕಾಲು ಫುಲ್ ಸ್ಕಿನ್ ಔಟ್. ಕ್ರೇಜಿ ಬಾಲ್ ಪಾಪ 4 ಜನ ಮುದ್ದೆಗೆ ಬಸ್ಸಾರು ಅದೇ ಎಲ್ಲಾಡ್ರಿ ಇವರು ಸ್ಪೆಷಲ್ ಕ್ರಿಯೇಚರ್. ಓಕೆ. ಪಾಪಾ ಪಾಪ ಆಗಲ್ಲ. ನಮ್ಗೆಲ್ಲ ಹಿಂಗಾಗಿದ್ರೆ ಮುರಿದ್ಬಿಟ್ಟಿರೋರು ಕಡ್ಡಿನ. ಕಾಲು ಮಾಡ್ತಾ ಇದೀನಿ. ಮಾತಾಡಿದ್ಯಾ? ಸೊ ಗಿಫ್ಟ್ ಓಪನ್ ಮಾಡೋಣ. ಎಷ್ಟನೇ ಪ್ಲೇಸ್ ಹೇಳೋ ಬಂದಿದ್ದು? 8th ಅಂತೆ. 8th 10th? 8th ಅಂತ ಹೇಳ್ತಾ ಇಲ್ಲ. ಓಕೆ, ಏನ್ ಕೊಟ್ಟವ್ರೆ? 8th ಅಂದ್ರೆ ಇದು ಎಷ್ಟು ಜನ? ಇವತ್ತೇ ಮಾಡ್ತೀಯ ನೋಡ. ತೋರ್ಸು, ಮೇಲೆ ತೋರ್ಸ್ಬೇಕಿತ್ತು. ಬರ್ಗ್ನರ್ ಟ್ರೈ ಪ್ರೋ. ಓಕೆ. ಈ ಕಡೆನಾ ಆ ಕಡೆನಾ? ಇಲ್ಲ ಕಣ, ಈ ಕಡೆ. ಪರವಾಗಿಲ್ಲ. ಮತ್ತೆ ತೂಕ ಇದ್ರೆ ಎಷ್ಟು? ಎಷ್ಟು ಸಾವಿರ? ಎಷ್ಟು? 2,000ನಾ? ಎಷ್ಟು ಹೇಳ? ಗೆಸ್ ಮಾಡು. MRP 2.5. 399 ನಿಖರವಾದ ಬೆಲೆ 399. 9,990. ಅಲ್ಲ, 1,000. ನೀನ್ ಏನ್ ಹೇಳೋದು? ನಾನು ಕರೆಕ್ಟ್ ಆಗಿ ಹೇಳ್ತೀನಿ. 2,500 ನಾನು ಹೇಳು. ಸರಿ ಹೇಳು. ನಿಖರವಾದ ಬೆಲೆ ಇದ್ರದ್ದು ಹಾ. 4,999 ಯಾರು? ರೂಪಾಯಿ. ಇವನೇ ಅನ್ಸುತ್ತ. ಹತ್ರವಾಗಿರೋದು ಇವನೇ 1,000. ಅದ್ರ ಮೇಲೆ ಇರೋದೆಲ್ಲ ಯಾರು ಕೊಡಲ್ಲ. ಅದ್ರ ಮೇಲೆ ಇರೋದು ಹೇಳ್ರಿ ಅಂದಿ. ಅದ್ರ ಮೇಲೆ ಇರೋದನ್ನ ಹೇಳಿ ಅಂದಿದ್ ನಾನು. ನೀವ್ ಎಷ್ಟ್ ಕೊಡ್ತೀರಾ ಅಂತ ಕೇಳಲಿಲ್ಲ. ಚೀಪ್ ನೀನೆ. 1,000. 1,000ಕ್ಕೆ ₹1 ಕಡಿಮೆ ಹೇಳೋದು ಅವನು. ಓಕೆ. ಬೌಲ್ ಏನಾದ್ರು ಇದ್ರೆ ನೋಡು. ಏಯ್ ಕೊಡ್ಬೋದು. ವೆಯ್ಟ್ ಐತೆ. ಚೆನ್ನಾಗಿದೆ. ಅಲ್ಲಿ ನೋಡು ಎಷ್ಟು ತೂಕ ಐತೆ. ಸಕ್ಕತ್ತಾಗಿದೆ. ಎಲ್ಲ ಕಾಮಿಡಿ. ಇದ್ರಲ್ಲಿ ನಿನ್ನ ನೀರ್ ಕಾಯಿಸ್ಬಿಟ್ಟು ಹೆಂಗ್ ಹಿಡ್ಕೊಂತೀಯ ಇದನ್ನ? ನೀರ್ ಕಾಯ್ಸೋದಲ್ಲ ಅದು. ಕಾಫಿ ಕಾಯಿಸೋದು. ಹೆಂಗ್ ಹಿಡ್ಕೊಂತೀಯ? ಹಾ, ಹಂಗೆ ಬಿಸಿ ಆಗಲ್ವಾ? ಆಗಲ್ಲ. ಇದ್ ನೋಡು ಎಷ್ಟು ತೂಕ ಐತೆ.
ಅಯ್ಯೋ ಎಲ್ಲ ಸಕ್ಕದಾಗಿದೆ ವೆಯ್ಟ್ ಇದೆ ಮೂರಾ ಬ್ರೋ ಬಿಸಿ ಆಗುತ್ತೆ ಬ್ರೋ ಸ್ಟೀಲ್ ಇದು ಏ ಇಲ್ಲ ಆಗಲ್ಲ ಅನ್ಸುತ್ತಪ್ಪ. ತೂಕ ಐತೆ, ಸಕ್ಕದಾಗೈತೆ, ಕೊಡ್ಬೋದು. ಅದಲ್ಲ ಯೂಸ್ ಆಗಬೇಕು. ಸ್ಟೇನ್ಲೆಸ್ ಸ್ಟೀಲು ಇಷ್ಟು ತೂಕ ಇರೋದು ಅಂದ್ರೆ ಒಳ್ಳೆ ಕಂಪ್ನಿ ಇದೆ. ಹೌದು ಚೆನ್ನಾಗಿದೆ. ಅದು ಯಾವ್ದೋ ಬೇರೆ ಕಂಪನಿ ಹೆಸರೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ವರ್ತಕ್ಕೆ ನೋಡ ನಮ್ ಶ್ರಮಕ್ಕೆ ಕ್ರೇಜಿ. ಹಾ ₹1 ಕಡಿಮೆ 5,000 ರೂಪಾಯಿ. ನೀವು ಮುಂದೆ ಅಂಗಡಿಗೆ ಹೋಗಿ ಮೇಡಮ್ ಅಂತಾರೆ. ಆಯ್ತು ನೋಡೋಣ ಗೂಗಲ್ ಅಲ್ಲಿ ಎಷ್ಟೈತೆ ಅಮೆಝಾನ್ ಅಲ್ಲಿ. ಇವನು ಸೋತವನೆ ಊನೋ ಗೇಮ್ ಅಲ್ಲಿ, ಅದಕ್ಕೆ ಎಲ್ರಿಗೂ ಐಸ್ ಕ್ರೀಮ್ ಸ್ಪಾನ್ಸರ್ ಇವನೇ. ಏನ್ ಆರ್ಟ್ ಅದು? ಇದು ಆರ್ಟ್ ಮಾಡ್ತಾ ಇದೀನಿ. ಆರ್ಟ್ ಆರ್ಟಿಸ್ಟ್ ವ್ಯೂವರ್ಸ್ ವೀಕ್ಷಕರು. ಸೊ ಎಲ್ರು ಏನಾದ್ರು ಸೊ ಇವಾಗ ಮೆಹಂದಿ ಹಾಕ್ಸ್ಕೊತಾ ಇದೀನಿ. ಹಬ್ಬ ಎಲ್ಲ ಎಲ್ಲ ಮುಗಿದ್ಮೇಲೆ ಮುಗಿದ್ಮೇಲೆ ಅಂತ ನಮ್ಮ ಹುಡುಗಿ ಹೇಳ್ತಾ ಐತೆ. ಇದೇನಕ್ಕ ಎಲ್ಲ ಮುಗಿದ್ಮೇಲೆ ಹಾಕ್ಸ್ಕೊಂತ ಇದ್ಯಾ ಅಂತ. ಇಲ್ಲಿ ನೋಡೆ. ಸೊ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ. ಇವಾಗ ಇಷ್ಟ ಆಗಿದೆ. ಒಂದ್ ಕೈಗೆ ಸುವಾಸ ಆಗ್ತಿರಂತೆ, ಹೌದಾ ಬೇಡ? ಆ ಕೈಗೆ ತಿಕ್ಕಾಗಿ ಹಾಕಿಸ್ಕೋ. ಈ ಕೈಗೆ ತಿಕ್ಕಾಗಿ ಹಾಕಿಸ್ಕೋ. ಈ ಕೈಗೆ ಆಮೇಲೆ ಕ್ಲಾಪ್ ಹೊಡಿಬೇಕಂತೆ. ಸೊ ಈವನ್ ಆಗಿ ಬರುತ್ತೆ. ಓಕೆ, ಫುಲ್ ಆದ್ಮೇಲೆ ತೋರಿಸ್ತೀನಿ. ಟೈಮ್ ಇವಾಗ ಎಷ್ಟು ಗೊತ್ತಾ? 9:30. ನಾಳೆ ಬೆಳಗ್ಗೆನೆ ನಾವು ಊರಿಗೆ ಹೋಗ್ತೀವಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಟೈಮ್ ಬಂದು 8 ಗಂಟೆ ಬೆಳಗ್ಗೆ. ಸೊ ನನ್ನ ಮೆಹಂದಿ ನಿನ್ನೆ ತೋರಿಸ್ತೀರ ಮಲ್ಕೊಂಡ್ಬಿಟ್ಟಿದ್ದೀನಿ. ಇದು ಸಣ್ಣ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸರಿ ತೋರಿಸ್ತಾ ಇದೆಯಾ? ನೋಡಿ ಎಷ್ಟು ಕಲರ್ ಬಂದಿದೆ. ನಾನು ನೀರಲ್ಲಿ ತೊಳೆದ್ಬಿಟ್ಟೆ. ಏನೋ ತೊಳಿಬಾರ್ದಂತ ಹಿಂಗೆ ಉಜ್ಜಿಬಿಟ್ಟು ಎಣ್ಣೆ ಹಾಕ್ಬೇಕಿತ್ತಂತೆ. ನಾನು ಹಂಗೆ ತೊಳೆದ್ಬಿಟ್ಟೆ ಬೆಳಗ್ಗೆ ಎದ್ದೆದ್ದು. ಎದೊಳ್ಬಿಡ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಆಲ್ರೆಡಿ 2 days ಇಂದ ಏನೇನ್ ನಡೀತಾ ಅದ್ರದ್ದು ಬಿಚಿಂಗ್ ನಡೀತಾ ಇದೆ. ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಆಗ್ಲೇ ಕೂತವ್ರೆ ಡಿಸ್ಕಷನ್ಗೆ. ಇದು ಚಪಾತಿಗೆ ಟೊಮೊಟೊ ಗೊಜ್ಜು. ಇಷ್ಟು ದೊಡ್ಡ ಕಟ್ ಮಾಡ್ಬೇಕಾ? ತರಕಾರಿಗಳು ಅದೇ ಅದಕ್ಕೊಂದು ಹೇಳಿ ಇವಳು ಹಚ್ಚೋದು ನೋಡಿ ಇಲ್ಲೊಬ್ರು ಕಾಂಪ್ಲಿಮೆಂಟ್ ಕೊಡ್ತಾವ್ರೆ. ಕಟ್ ಮಾಡೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಟ್ ಮಾಡ್ತಾರೆ. ಇವಳು ಕಟ್ ಮಾಡೋದ್ರಿಂದಾನೇ ಟೇಸ್ಟ್ ಬರ್ತಾ ಇರೋದಂತೆ. ನಾನ್ ಮಟನ್ ಸಾಕಾಗುತ್ತಾ ಇಷ್ಟು? ಮಟನ್ ಸಾರ್ ಐತಲ್ಲ, ಟೊಮೆಟೊ ತಗೋ ಹಾಗೆ ಎತ್ತಿದಿರುಳ್ಳಿ ವಾಪಸ್ ಹಾಕು. ನನ್ ಮಾತು ಕೇಳಿಸ್ಕೊಂಡವಳೆ ಏನಂತ ತಗೊಂಡಂತೀನಲ್ಲ ಅಂತ. ಅದಕ್ಕೆ ಯಾವತ್ತು ತಿನ್ನೋದೇ ಇಲ್ಲ ತೊಂಗಲ್ನ. ಇವತ್ತೇನು ಪ್ಲಾನ್ಸು ಅಂತ ಅಂದ್ರೆ, ನಮ್ಮ ತಾಯಮ್ಮನವ್ರು ಏನಿದ್ರು ನಿನ್ನೆ ಮಂಗಳವಾರ ಅಂತ ಒಂದು ಪೀಸ್ ಮುಟ್ಟಿಲ್ಲ. ಸೊ ಅವ್ರಿಗೋಸ್ಕರ ಮನೆ ಮಗಳು ಊರ್ ಮಗಳು ಅಂತ ಇವತ್ತು ಮತ್ತೆ ರಿಪೀಟ್ ಮನೆ ಮಗಳು ಅಂತ ಮತ್ತೆ ರಿಪೀಟ್ ಸೇಮ್ ಐಟಮ್ಸ್ ನಿನ್ನೆ ಏನಿತ್ತು ಈ ಸಲ ಈಗ ಬೇರೆ ಐಟಮ್ಸ್ ಇವ್ರೊಬ್ರಿಗೋಸ್ಕರ. ಅದು ನಿನ್ನೆ ಮಾಡಿರೋ ತಂಗ್ಳನ್ನು ತಿನ್ನಲ್ಲಂತೆ, ಫ್ರೆಶ್ ಆಗೇ ಬೇಕಂತೆ. ಡಿಮ್ಯಾಂಡ್ಸ್ ಇಲ್ಲಿ ಅದಕ್ಕೆ ಬೇಕು ಅಂತಾನೆ ಊಟನೆಲ್ಲ ಅಲ್ಸೋದಂಗ್ ಮಾಡ್ಬಿಟ್ಟವ್ರೆ.
ಊಟನೆಲ್ಲ ಅಳ್ಸೋಗಂಗೆ. ಮನ್ಸಲ್ಲೇ ಕೊರ್ಗಿ ಅದು ಮೊನ್ನೆಯಿಂದಾನೆ ಹೇಳ್ತಾನೆ ನನಗ್ ತಂಗಲ್ ಬೇಡ ನನಗ್ ತಂಗಲ್ ಬೇಡ. ನಾನು ಹಂಗೂ ಹೇಳ್ದೆ ಒಂದ್ ಚಪ್ಪೆ ಎತ್ತಿಕ್ರಿ ಅಂತ. ನಾನು ಹೇಳ್ದೆ ನಿನ್ನೆ ಮಾಡಿದ್ದು ಒಂದ್ 2 kg ಮಟನ್. ಇಲ್ಲ ಅಣ್ಣ ಹೇಳಿದ್ರು ಎತ್ತಿಕೋ ಅಂತ. 2-3 kg ಚಿಕನ್, 2 kg ಮಟನ್ ಎಲ್ಲ ಚಿಕನ್ ಗಾನ್. ಆಹಾ ಇದನ್ನ ಮಟನ್ನ ಮಮ್ಮಿ ಹೇಳ್ತು ಎತ್ತಿಕಕ್ಕೆ, ಅಣ್ಣನೇ ಬೇಡ ಅಂತ. ನೀನು ಎಲ್ಲ ಮಾಡಿದೀನಿ. ಏನೇನ್ ಮಾತಾಡಿದೀರ? ಇಲ್ಲ ಕಾಣಿಸಲ್ವಾ? ಇದ್ ಬೇಡ ಸೊ ಇವತ್ತು ನಮ್ಮ ಅಮ್ಮನಿಗೆ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಬೇರೆ ಡಿಫ್ರೆಂಟ್ ಏನಾದ್ರು ಮಾಡೋಣ. ನೋಡೋಣ ಏನ್ ಮಾಡ್ತಾರೋ. ಅದು ಸುವಾಸ್ ಮೂಲನೇ ಮಾಡೋದು ಟಿಫನ್ ತಿನ್ನಿ. ಇವತ್ತು ನಾನ್ ವೆಜ್ ಇಲ್ಲ. ಮತ್ತೆ ನಾವು ಅಂದ್ರೆ ಯಾಕೆ ಇದು ಮಾಡ್ತೀನಿ ನಾನು, ಚಿತ್ರಾನ್ನ ಅದು ಬೆಳಗ್ಗೆ ಟಿಫನ್ಗೆ ಮಾಡ್ತೀಯನ? ಚಿಕನ್ ಹಾಕನ್ ಸುಮ್ಮನೆ ಚಿಕನ್ ಚಿತ್ರಾನ್ನ. ನೀವೆಷ್ಟು ಇಟ್ಬಿಡಿ ಒಂದು ಹೊಸದು ಚಿಕನ್ ಚಿತ್ರಾನ್ನ ಮಾಡ್ತಾ ಇದೀವಿ. ಅದೇ ನೆನ್ನೆ ಮುದ್ದೆಗೆ ರಸಂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಹೌದು, ಅದು ಆ ಕಲರೇ ಬರೋದು, ಎಲ್ಲೋ ಕಲರ್ ಚಿತ್ರಾನ್ನ ತರನೇ ಸಾಕಾ? ಎಲ್ಲ ಮನೆ ಮಗಳು ಸರಿ ಆಯ್ತು. ಎಲ್ಲ ಡಿಸ್ಮೆಂಟಲ್ ಆಗೋಗ್ತಾ ಇದೆ. ಅಲ್ಲೇನು ಅಡ್ಗೆ ಮಾಡಕ್ಕೆ ಅಂತ ನಾನು ಅವತ್ತೇ ಅನ್ಕೊಂಡೆ, ತೊಳಿಬೇಕಾದ್ರೇನೆ ಚಪಾತಿ. ಇವನ್ ಬರೀ ನೋಡಕ್ ಮಾತ್ರ ಬಂದಿರೋದು. ತಿಂತೀನಿ. ಸುಡುವ ಕಾರ್ಯಕ್ರಮ ಶುರು. ನಿನ್ನೆ ಅಷ್ಟು ಐಟಮ್ಸ್ ಅಲ್ಲಿ ಒಂದೇ ಒಂದು ಐಟಮ್ ಉಳಿದಿದೆ ಅಂದ್ರೆ ಅದು ಬೋಟಿ ಗೊಜ್ಜು, ಇದು ಟೊಮ್ಯಾಟೊ ಗೊಜ್ಜು. ಎಷ್ಟು ಜನಕ್ಕೆ ಮಾಡ್ತಿರೋ ಚಪಾತಿ? ಬೇಜಾನ್ ಜನಕ್ಕೆ. ಇದು ಸ್ಪ್ರೇ ಮಾಡೋಣ. ಇವಾಗ ಸ್ಪ್ರೇ ಮಾಡಿ ಚೆನ್ನಾಗಿ ಕರೆಕ್ಟ್ ಆಗಿ ಹಿಂಗೆ. ಹೇ ಎಲ್ಲೋ ಮಾಡ್ತಾ ಬಂತು 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 ಆಗ್ಲೇ ಬರ್ಲಿ. ಇದು ಚೆನ್ನಾಗಿದೆ ನೋಡಿ. ಸ್ಪ್ರೇ ಮಾಡು, ಸಕ್ಕತ್ತಾಗಿದೆ. ಈ ಕಡೆ ಪ್ಲೀಸ್. ಬೆಳ್ಳಿ. ಹಾ ರೆಡಿ. ಗೋಡಿ ತಳ್ರಿ ಈ ಕಡೆ. ಚಪಾತಿ ಕೊಡಿ. ಎಷ್ಟು ನೀರು ಬೀಳಿಸ್ತಿದ್ದೆ ಗೊತ್ತಾ ನೀನು? ಎಷ್ಟೇ ನಿಂಗೆ ಮನಿ? 2 ನಿಂಗೆ ಎಷ್ಟ? 2 ಸದ್ಯಕ್ಕೆ. ಅಷ್ಟೇನಾ? ಸದ್ಯಕ್ಕೆ ಸ್ಟಾರ್ಟಿಂಗ್ ನನ್ನ ಹೆಂಡತಿ ಶನಿವಾರ ಬರ್ಡೇ ಇದ್ದು ಫ್ರೈಡೇನ ರಜಾ ಆಗ್ತದೆ. ಬೇಡ ಅಂದ್ರೂ ಬಿಡಲ್ಲ. ನೀನ್ ಹೆಂಡತಿ ಮತ್ತೆ ಕೇಳ್ತೀಯ ಅದಕ್ಕೆ ಆಗ್ತದೆ. ಕಬಾಬ್. ಅದಕ್ಕೆ ಹೇಳ್ತೇವೆ. ನಿಂಗೆ ರಬ್ಬರ್ ಬೇಡ. ಅವ್ನು ಕೇಳಿದ್ರೆ ಎದ್ ನಡಿಯಲೇ ಎದ್ದೆ. ಇದು ಹತ್ತು. ಹಾ ಸಾಕು ಸಾಕು ಸಾಕು. ಮಟನ್ ಬಿರಿಯಾನಿನಾ? ಗಿಜಾರ್ಡಾ? ವಾಟ್ ಈಸ್ ದಿಸ್? ಮೊಸರು ಬಜ್ಜಿಗೆ. ಫಾರ್ ವಾಟ್ ಈಸ್ ದಿಸ್? ಮೊಸರು ಬಜ್ಜಿ. ಅಲ್ಲಿ ಎಷ್ಟದಿಂದ ಕ್ಲೀನ್ ಮಾಡ್ತಾ ಇದೀಯ? ಆಗ್ಲಿಂದ ಕ್ಲೀನ್ ಮಾಡ್ತಾ ಇದೆಯಲ್ಲ. 15 ಸಲ ಆಗಿರುತ್ತೆ. ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿರತ್ ಕಣೆ ನೀರಲ್ಲೇ. ಅದ್ರಲ್ಲ ಮಾಡೋದು ಮೊಸರು ಬಜ್ಜಿ. ಯಾವ್ದ್ರಲ್ಲಿ? ಅದ್ರಲ್ಲ. ಸವಾಶ್. ಊರಿಗೆಲ್ಲ ಹಂಚ್ತೀರಾ? ಮಟನ್ ಬೇಕಿಟ್ಟವ್ರೆ ಬಿರಿಯಾನಿಗೆ. ಬಿರಿಯಾನಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಡಿಸಾರ್ಟ್ಗೆ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀರ ಒಂದೇ ಸಲ. ಸುಮ್ಮನೆ ಕೂಗ್ತದ ಅಷ್ಟೇನೆ ಇದು ಇವಾಗ. ಬಿರಿಯಾನಿ. ಐ ಆಮ್ ಗಾಡ್ ಇಸ್ ಗ್ರೇಟ್. ಎಷ್ಟು ಅಸಹ್ಯವಾಗಿದೆ ಗೊತ್ತಾ? ಒಂದ್ ಸಾಕಾಗಲ್ಲ ಅಂತ 4 ಹಾಕ್ತಾರೆ. ಕೂರಲ್ಲ. ಇರ್ಲಿ, ಟ್ರೈ ಮಾಡು. ಎಷ್ಟಾಗುತ್ತೋ ಅಷ್ಟು. ಸ್ಮೈಲ್ ಮಾಡೋ ಸುಹಾಸ್. ಏನಂತಾಯ್ತಾ? ಚುಳ್ಳಂತಾಯ್ತಾ ಸುಹಾಸ್? ಚಿಲ್. ಹಾ ಕ್ರೇಜಿ. ಎಲ್ಲಿ ಸ್ಮೈಲ್ ಮಾಡಿ ಹಿಂಗೆ. ಇನ್ನೋಸೆಂಟ್ ಸ್ಮೈಲು. ಇನ್ನೋಸೆಂಟ್ ಸ್ಮೈಲ್. ನಗೋ. ಸರ್ ಬಾ. 4 1 2 3 4.
ಮಟನ್ ಬಿರಿಯಾನಿ, ಅಲ್ಲೇ ಬರ್ಬೇಕಾ? ಮಟನು, ಮೊಸರು ಬಜ್ಜಿ, ಕಬಾಬ್, ಅಲ್ಲೇ ಕುತ್ಕೋಪ ಮಟ, ಅಲ್ಲೇ ಕುತ್ಕೋ. ಗುಂಡುಕಾಯಿ ಫ್ರೈ, ಗುಂಡ್ಗೆಕಾಯಿ ಫ್ರೈ, ಇಲ್ಲೆಲ್ಲ ಜಾಗ ಇರ್ಲಿಲ್ವಾ? ಕ್ರೇಜಿ, ಲೆಟ್ಸ್. ಅಲ್ಲಿ ಇನ್ನೊಂದು ಆಗಲೇ ಬರ್ತಾ ಇರ್ಲಿಲ್ವಾ? ಮಂಜಣ್ಣಂಗೆ ಇನ್ನೊಂದು ಚಪಾತಿ ಇದೆ ಆಡ್ಬೇಕು. ಸಾಕು ಬಿಡಿ, ಒಂದೇ ಪೀಸ್. ಅದೊಂದು ಏನದು? ಕಿಡ್ನಿ ಅನ್ಸುತ್ತೆ. ಸಾಕು ಬಿಡು, ಕೊಡು ಕೊಟ್ಬಿಡು. ಯಾರಿಗೆ? ತಿಂದೇಳು ವೇಟಿಂಗು. ಇರಿ, ಎಲ್ಲ ಹಾಕೊಂತೀನಿ, ಹಾ, ಎಲ್ಲ ಹಾಕೊಂತೀನಿ ಇರು. ಓಕೆ. ಇದು ಗುಂಗೆಕಾಯಿ ಫ್ರೈ. ನೀನು ಹಾಕೋಬ್ರಾ? ನಾನು ಹಾಕ್ತೀನಿ. ಮೊಸರು ಬಜ್ಜಿ. ಇದು ನನ್ನ ಗಂಡ ಮಾಡಿರೋದು. ಸ್ವಲ್ಪ ಹಾಕೋಣ, ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಓಕೆ, ಥ್ಯಾಂಕ್ಸ್. ಅಷ್ಟೇ ಅಲ್ಲ, ಆಯ್ತಾ? ವಿಡಿಯೋ ಒಂದೇ ಬಂತು. ಓಕೆ, ಲೆಟ್ಸ್ ಬಿಗಿನ್. ಗಂಟೆ ಮಾಡ್ಬೇಡ. ಬಿಸಿ ಆಯ್ತಮ್ಮ. ಬಾಟ್ಲ ಒಂದು ಲೋಟ ಕೊಡು. ನೀರು ಬಾಟ್ಲು ಹೇಳ. ಬಿರಿಯಾನಿ ಅಂತಾನೆ ಅನ್ನಿಸ್ತಾ ಇಲ್ಲ, ಮತ್ತೆ ಹೆಂಗೈತೆ? ಪಲಾವ್ ತರ ಐತೆ. ಮಟನ್ ಪಲಾವ್. ಮಟನ್ ಫ್ಲೇವರೇ ಬರ್ತಾ ಇಲ್ಲ. ಯಾಕೆ? ಕುಕ್ಕರಲ್ಲಿ ಕೂಗ್ಸಿದೀಕಾ? ತುಪ್ಪ ಹಾಕಿಲ್ಲ? ಅಲ್ಲ, ಮಟನ್ ಕೂಗ್ಸ್ಕೊಂಡು ಆಮೇಲೆ ಮಾಡಿರ್ತಾನೆ, ಆ ನೀರ್ನ ಚೆಲ್ಬಿಟ್ಟ. ಒಬ್ರು ಅಂತಾರೆ, ಒಬ್ರು ಇಲ್ಲ ಅಂತಾರೆ. ಹತ್ತಿನ ಹೋಗ್ಲಿ, ಹತ್ತಿನ ಗುಂಡ್ಗೆಕಾಯಿ ಫ್ರೈ ತಗೊಂತೀನಿ, ಆಗೋಗುತ್ತೆ. ಪ್ಯಾನ್ ಹಾಕ್ಸಪ್ಪ, ಆರೋಗುತ್ತೆ. ಓಕೆ, ಚೂರು ಎಣ್ಣೆ ಕಮ್ಮಿ ಅನ್ಸ್ತಾ ಇತ್ತು. ನೋಡಿ, ಮಸಾಲೆ ಪಲಾವ್ ಚೆನ್ನಾಗಿ ಗುಂಡ್ಗೆಕಾಯಿ ಮತ್ತೆ ಮುಚ್ಚಲ ಇಲ್ಲ ಇದೇನಾ? ಓಕೆ, ಲೆಟ್ಸ್. ಇವಾಗ ಡಿನ್ನರ್ ಟೈಮ್. ಇದಕ್ಕೆ ಮುಂಚೆ ಕ್ಲಿಪ್ಪು ಮಧ್ಯಾಹ್ನದಿತ್ತು, ನೆಕ್ಸ್ಟ್ ಕ್ಲಿಪ್ಪು ಡಿನ್ನರ್ಗೆ ಮಾಡ್ತಾ ಇದ್ದೀನಿ. ಸೊ ರಸಮ್ ಮಾಡಿದ್ದಾರೆ. ಸೊ ರಸಮ್ ತಿಂದು ನಾವು ನಮ್ಮ ಮನೆಗೆ ಹೊರಡೋದು. ಸೊ ಇದು ರಸಮ್, ಅಬ್ಬಾ. ಇದು ರೈಸ್. ಲೈಟ್ ಹಿಂಗೈತೆ. ಸೊ ಇವಾಗ ಟೈಮ್ ಬಂದು 11:15. ನಾವು ನಮ್ಮನೆಗೆ ಬಂದಿದ್ದೀವಿ. ಈಗ ಮಲ್ಗೋದು. ಸಿಕ್ಕಾಬಟ್ಟೆ ನಿದ್ದೆ ಬರ್ತೈತೆ. 5 ದಿನ ಆಯ್ತು ನಾವು ಹೋಗಿ. ಶನಿವಾರ ಹೋಗಿದ್ದು, ಬುಧವಾರ ವಾಪಸ್ ಬಂದಿದ್ದೀವಿ. ಚೆನ್ನಾಗಿತ್ತು. ತುಂಬಾ 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 ಚೆನ್ನಾಗಿತ್ತು. ನಾನು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ. ನಾನು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಎಲ್ಲ ಎಷ್ಟೊಂದು ಜನ ಎಲ್ಲ ಇದ್ದದ್ದು, ಮಜಾ ಮಾಡಿದ್ದು. ಆಮೇಲೆ ಎಷ್ಟೊಂದು ಎಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಆದಷ್ಟು ಏನೇನಾಗುತ್ತೋ ಎಲ್ಲಾನು ಶೂಟ್ ಮಾಡಿ ಟ್ರೈ ಮಾಡಿದೀವಿ. ಸೊ 5 days ಶೂಟ್ ಮಾಡಿರೋ ಫುಟೇಜಸ್ ಇದೆ. ಸೊ ಇದನ್ನ ಹೇಗೆ ನೋಡಿ, ಲಾಸ್ಟ್ ಅಲ್ಲಿ ಇರೋದು. ಇದನ್ನೆಲ್ಲ ಹಾಕ್ಬಿಟ್ಟಾದ್ಮೇಲೆ ಇದನ್ನ ನೋಡ್ತಾರೆ. ಓಕೆ. ಸೊ ಇದು ಜಾತ್ರೆ ಸೀರೀಸ್. ಹೌದು. ಸೊ ಹೋಪ್ ಎಲ್ಲ ಅಂದ್ರೆ ಟ್ರೈ ಮಾಡಿದೀವಿ ಆದಷ್ಟು. ಸೊ ಹೇಗೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಅದನ್ನ ವಿಡಿಯೋ ಬ್ಲಾಗ್ ಮಾಡುವಾಗ. ಸೊ ಅದೇ ತುಂಬ ಮಜಾ ಮಾಡಿದ್ದೀವಿ. ಎಷ್ಟೊಂದು ಖುಷಿ ಎಲ್ಲ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್. ಗುಡ್ ಬಾಯ್.